ಸೇವಿಸಲಿಲ್ವಾ? ದಯವಿಟ್ಟು ಸರ್ಕಾರಿ ಪ್ರೌಢಶಾಲೆಯ ಹತ್ತಿರ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಅಲ್ಲಿ ತೆರಳಬೇಕು. 17ರ ವಯೋಮಾನದ ಬಾಲಕಿಯರ ವಿಭಾಗದ 800 ಮೀಟರ್ ಓಟದ ಸ್ಪರ್ಧೆ ಆರಂಭಗೊಂಡಿದೆ. ನೋಡಿ, ಬೆಳಗ್ಗಿನ ಉಪಹಾರವನ್ನ ಸ್ವೀಕರಿಸುವುದಕ್ಕೆ ಯಾರಾದರೂ ಬಾಕಿ ಇದ್ರೆ ತಾವು ತಕ್ಷಣ ತೆರಳಬೇಕು. 5 ನಿಮಿಷದಲ್ಲಿ ಬೆಳಗ್ಗಿನ ಉಪಹಾರದ ಕೌಂಟರ್ ಅನ್ನ ಕ್ಲೋಸ್ ಮಾಡ್ತಾರೆ. ಬೆಳಗ್ಗಿನ ಉಪಹಾರವನ್ನ ಸ್ವೀಕರಿಸುವುದಕ್ಕೆ ಯಾರು ಬಾಕಿ ಇದ್ದೀರಿ ತಾವು ಬೇಗ ಹೋಗಿ ಉಪಹಾರ ಸ್ವೀಕರಿಸಬೇಕು. 5 ನಿಮಿಷದ ಅವಕಾಶ ನಿಮಗಿದೆ, ಮತ್ತೆ ಕೌಂಟರ್ ಅನ್ನ ಕ್ಲೋಸ್ ಮಾಡ್ತಾರೆ. ನೋಡಿ, ಯಾರೆಲ್ಲ ಈ ಕ್ರೀಡಾಕೂಟದಲ್ಲಿ ಇಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ, ಪೋಷಕರಿರಬಹುದು, ಪ್ರೇಕ್ಷಕರಿರಬಹುದು, ಕ್ರೀಡಾಪಟುಗಳಿರಬಹುದು, ತೀರ್ಪುಗಾರರಿರಬಹುದು, ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ಯಾರಿಗೆ ಬೆಳಗಿನ ಉಪಹಾರ ಬಾಕಿ ಇದೆ ತಾವು ಹೋಗಿ ಉಪಹಾರ ಸ್ವೀಕರಿಸಬಹುದು. ಇಲ್ಲಿ ನೆರೆದಿರುವ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ತಕ್ಷಣ ತಾವು ತೆರಳಬೇಕು ಅಂತ ತಮ್ಮಲ್ಲಿ ಸಂಘಟಕರ ಪರವಾಗಿ ಮನವಿಯನ್ನ ಮಾಡ್ತಾ ಇದೆ. ಎಲ್ಲ ತೀರ್ಪುಗಾರರ ಬಳಿಗೆ ಮಜ್ಜಿಗೆ ಬರ್ತಾ ಉಂಟು. ತೀರ್ಪುಗಾರರು ಮಜ್ಜಿಗೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಕ್ರೀಡಾಂಗಣದ ಮಧ್ಯದಲ್ಲಿ ಕೂಡ ಮಜ್ಜಿಗೆಯನ್ನು ಇಡಲಾಗಿದೆ. ತೀರ್ಪುಗಾರರು ಅಲ್ಲಿ ಹೋಗಿ ಅದನ್ನು ಕೂಡ ಸ್ವೀಕರಿಸಬಹುದು. ಬಾಲಕಿಯರ ವಿಭಾಗದ 800 ಮೀಟರ್ ಓಟ ಸ್ಪರ್ಧೆ ಕೊನೆಯ ಸುತ್ತು. ಅತ್ಯಂತ ತೀವ್ರವಾದಂತಹ ಸ್ಪರ್ಧೆ. ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಕ್ಕಾಗಿ ಅತಿಥೇಯ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಕೂಡ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನದಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ತಾ ಇದ್ದಾಳೆ. ಈ ಊರಿನ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಹೆಮ್ಮೆಯ ವಿಷಯ. ವಾಹ್, ಸೂಪರ್.